ಮೂರನೇದು ಬಿಜೆಪಿಯವರು ಆರ್ ಅಶೋಕ್ ಜ್ಯೋತಿಷಾಲಯ, ಪದ್ಮನಾಭನಗರ. ಅಶೋಕಣ್ಣ, ನಮಗೆ ಮೊನ್ನೆ ಬರ ಪರಿಹಾರದ್ದು ನಮಗೆ 384 ಕೋಟಿ ಕೊಟ್ಟರು, ಮಹಾರಾಷ್ಟ್ರಕ್ಕೆ 1544 ಕೋಟಿ ಕೊಟ್ಟರು. ಇಂಥ ಪಾರ್ಶಿಯಾಲಿಟಿ ಯಾಕೆ ಅಂತ ನಿಮ್ಮ ಜ್ಯೋತಿಷ್ಯಾಲಯದಲ್ಲಿ ನಿಮಗೆ ಯಾರು ಜಾತಕ ಹೇಳಲಿಲ್ವಾ? ನೀವು ರಿಯಾಕ್ಟ್ ಆಗಲ್ಲ. ಅದೊಂದು ದೊಡ್ಡ ಅಚೀವ್ಮೆಂಟ್ ಅಂತ ಬರ್ಕೊಂತೀರ. ಏನಾದರೂ ಮಾತಾಡಿದ್ರೆ RDPR ಸಾಧನೆ ಸರ್, ಎಕ್ಸ್ಪೋರ್ಟ್ಸ್ ಅಲ್ಲಿ ಕರ್ನಾಟಕದ್ದು 38%, ನಾವು ಎಕ್ಸ್ಪೋರ್ಟ್ಸ್ ಅಲ್ಲಿ ನಂಬರ್ 1. ಪಂಚಾಯತ್ ರಾಜ್ ವಿಕೇಂದ್ರೀಕರಣದಲ್ಲಿ ಕರ್ನಾಟಕ ನಂಬರ್ 1. ಪರ್ ಕ್ಯಾಪಿಟಲ್ ಇನ್ಕಮ್ ಅಲ್ಲಿ ಕರ್ನಾಟಕ ನಂಬರ್ 1. ಗ್ರಾಮ ಪಂಚಾಯತಿ ಅಭಿವೃದ್ಧಿಯಲ್ಲಿ ಕರ್ನಾಟಕ ನಂಬರ್ 1. ಈ ಡೇಟಾ ಕೊಟ್ಟಿದ್ದು ಮೋದಿ ಅವರ ಸಾರಥ್ಯದ ಕೇಂದ್ರ ಸರ್ಕಾರನೇ, ನಮಗೆ ನಾವು ಕೊಟ್ಕೊಂಡಿದ್ದ ಸರ್ಟಿಫಿಕೇಟ್ ಅಲ್ಲ. ಇದು ಕಾಣಿಸ್ತಿಲ್ವಾ ಬಿಜೆಪಿ ಅವ್ರಿಗೆ? IT BTಗೆ ಇಷ್ಟು ಎಕ್ಸ್ಪೋರ್ಟ್ ಅಲ್ಲಿ ನಾವು 38% ರೀಚ್ ಆಗಿದ್ದೀವಿ. ಇದು ಬಿಜೆಪಿ ಅವರು ಕಾಣಿಸ್ತಿಲ್ವಾ? ಇಷ್ಟೇ ನನ್ನ ಪ್ರಶ್ನೆ. ನೆಕ್ಸ್ಟ್ ಬಂದ್ರೆ ಅಮಿತ್ ಶಾ ಅವರು ಮೋದಿಜಿ ಅವರಿಗೆ ನಾನೊಂದು ಪ್ರಶ್ನೆ क्वेश्चन पूछना चाहता हूं सर आपका पार्टी का MLA MP ऐसा बात कर रहा है, they speak about mother and family members, please guide them sir, they are crossing their limits. ಅಮಿತ್ ಶಾ ಅವರೇ, ನರೇಂದ್ರ ಮೋದಿ ಅವರೇ, ಕರ್ನಾಟಕದ ಹೆಣ್ಣು ಮಕ್ಕಳ ಬಗ್ಗೆ, ತಾಯಂದ್ರ ಬಗ್ಗೆ, ನಮ್ಮ ಮನೆಗಳವ್ರ ಬಗ್ಗೆ ಇವ್ರು ನೀಚವಾಗಿ ಮಾತಾಡ್ತಿದ್ದಾರೆ. ಏನು ಬಿಜೆಪಿ ಐಡಿಯಾಲಜಿ ಏನು? RSS ಐಡಿಯಾಲಜಿ ಏನು? ಮೈ ಕ್ವಶನ್. ಪ್ರತಾಪ್ ಸಿಂಹ, ನೀನು RSS ಅಲ್ಲಿ ಇದೇನಾ ಕಲ್ತಿದ್ದು? CT ರವಿ ಅವರೇ, ನೀವಿದೇನಾ ಕಲ್ತಿದ್ದು? ನನ್ನ ಕ್ವಶನ್ ಇದೆ. ಡೈರೆಕ್ಟ್ ಆಗಿ ಒಬ್ಬ MP ನಮ್ಮಪ್ಪ ಅಲ್ಲೇನಾದ್ರೂ ಆ ಊರಿಗೆ ಬಂದಿದ್ರೆ ಪ್ರದೀಪ್ ಈಶ್ವರ್ ಚೆನ್ನಾಗಿ ಹುಡ್ತಿದ್ದ. ಗುರು, ನೀನ್ ತ್ರಿಪುರ ಸುಂದರನಾ ಏನು? ನಿಮ್ ತಂದೆ ತಾಯಿ ಒಳ್ಳೆಯವ್ರ ಗುರು, ಅವ್ರು ಮಾಡಿದ್ದೊಂದೇ ತಪ್ಪು ನಿನಗೆ ಜನ್ಮ ಕೊಟ್ಟಿದ್ದು. ನಿಮ್ ತಂದೆ ತಾಯಿ ಒಳ್ಳೆಯವ್ರು ಪ್ರತಾಪ, ಬಟ್ ನಿನಗೆ ಜನ್ಮ ಕೊಟ್ಟಿದ್ದೆ ಅವ್ರು ಮಾಡಿದ ಮಿಸ್ಟೇಕು. ಪಾಪ ಅವ್ರ ಕೆಟ್ಟ ಹೆಸರು ತರ್ತಾ ಇದೆಯಾ ನೀನು? ನನ್ನ ತಾಯಿ ಮಂಜುಳಾಗೆ ಕ್ಷಮೆ ಕೇಳಗುರು, ಮನ್ಸಲ್ಲಾದ್ರೂ ಕೇಳು, ಚಾಮುಂಡಿ ಕಾಪಾಡ್ತಾಳೆ. ನಾನು ಚಾಮುಂಡಿ ಆರಾಧಕ. ನೀನು ಕ್ಷಮೆ ಕೇಳಿದ್ರು ಪರವಾಗಿಲ್ಲ, ಏನು ಫೀಲ್ ಎಲ್ಲ ಆಗಲ್ಲ. ನಿಮ್ಮ ವಾಟ್ಸಪ್ ಯೂನಿವರ್ಸಿಟಿಗಳಿಗೆ, ನಿಮ್ಮ IT ಸೆಲ್ಗಳಿಗೆ ಬೆದರಿಕೆ ಹಾಕಿ ಹೇಡಿಗಳಲ್ಲ ನಾವು. ನಿಮ್ಮ ತರ ಎದುರ್ತಿರಲ್ಲ, ಹೋಗಿ ಓಡೋಗಿ ಸ್ಟೇ ತರ್ತಿರಲ್ಲ. ಯಾಕಪ್ಪ ಸ್ಟೇ ತಂದೆ? ಯಾಕೆ ಸ್ಟೇ ತಂದೆ? ಭಯ ಯಾಕೆ? ನಾನು ಹೇಳೋದಿಷ್ಟೇ, ಪದಗಳ ಕಂಟ್ರೋಲಲ್ಲಿ ಇಟ್ಕೊಂಡ್ರೆ ಸರಿ. ನೀನು ನಾಳೆ ಪ್ರೆಸ್ ಮೀಟ್ ಮಾಡ್ತೀಯ, ಮಾಡು ಮಗನೇ. ನಾಳೆ ಸಂಜೆ ನಾನು ಕರಿತೀನಿ ಪ್ರೆಸ್ ಮೀಟ್. ನೀನು ನಿಲ್ಸೋವರೆಗೂ ನಾನು ನಿಲ್ಸಲ್ಲ. ನಾಳೆ ಬೆಳಗ್ಗೆ ನೀನು ಕರಿ, 12 ಗಂಟೆಗೆ ನಾನು ಕರಿತೀನಿ. ನಾಳಿದ್ದು ಬೆಳಗ್ಗೆ ನೀನು ಕರಿ, ನಾಳಿದ್ದು ಸಂಜೆ ನಾನು ಕರಿತೀನಿ. ಇಂಗ್ಲಿಷ್ ಮೀಡಿಯಂ ಓದ್ಕೊಂಡ್ ಬಂದಿರೋ ನಿನಗೆ ಅಷ್ಟು ಗಾಂಚಲಿ ಇದ್ರೆ, ಕನ್ನಡ ಮೀಡಿಯಮಲ್ಲಿ ಓದಿರೋರು ನಮಗೆ ಧೈರ್ಯ ಇರುತ್ತೆ. ಕಂಟ್ರೋಲ್ ಯುವರ್ ಟಂಗ್ ಅಷ್ಟೇ. ನೀನೇನಾದ್ರೂ ಇನ್ನೇನಾದ್ರೂ ಜಾಸ್ತಿ ಮಾತಾಡಿದ್ರೆ, ನಾನು ಮಾತನಾಡೋದೆಲ್ಲ ಕೇಳೋ ಶಕ್ತಿ ಇದ್ರೆ ತಟ್ಕೋ ಅಂತ ಪ್ರತಾಪರಿಗೆ ಹೇಳ್ತೀನಿ. ಇದು ಬಿಜೆಪಿ ಅವ್ರದ್ದು ಪರಿಸ್ಥಿತಿ ಕರ್ನಾಟಕದಲ್ಲಿ. ಇವರೆಲ್ಲ ಮಾತಾಡ್ತಾರಲ್ಲ, ನಾನು 2 ವರ್ಷದಿಂದ ಕೇಳಿದ್ನಲ್ಲ, ಯಾಕೆ ಬಿಜೆಪಿ MLAಗಳು ರಿಪೋರ್ಟ್ ಕಾರ್ಡ್ ಪಬ್ಲಿಷ್ ಮಾಡ್ತಾ ಇಲ್ಲ? ನಾನು 2.5 ವರ್ಷ ಆಗಿದೆ ಅಲ್ಲ MLA ಆಗಿ. ನಾನು ಪ್ರೆಸ್ ಮೀಟ್ ಮಾಡಿ ನಿಮಗೆ ಡೇಟಾ ಸಮೇತ ಕೊಟ್ಟಿದ್ದೀನಲ್ಲ ಸರ್. ಮೊನ್ನೆಗೆ 200 ಹಳ್ಳಿ ಕಂಪ್ಲೀಟ್ ಮಾಡಿದ್ದೀನಿ ನಾನು. ನಮ್ಮೂರಿಗೆ ನಮ್ಮ ಶಾಸಕ 366 ಹಳ್ಳಿ ಇದೆ, 200 ಕಂಪ್ಲೀಟ್ ಮಾಡಿದ್ದೀನಿ. ನಾನು ಹಳ್ಳಿ ವಿಸಿಟ್ ಅಂದ್ರೆ ಇವ್ರ ತರ ಒಂದು ಲೀಡರ್ ಮನೆಗೆ ಹೋಗಿ ಕಾಫಿ ಕುಡ್ಕೊಂಡ್ ಬರೋದಲ್ಲ. ಒಂದು ಹಳ್ಳಿಗೆ ಹೋದ್ರೆ 4-5 ಅವರ್ ಇರ್ತೀನಿ, ಒಂದೊಂದ್ಸಲ 1 ದಿನ ಇರ್ಬೇಕಾಗುತ್ತೆ. ಹಳ್ಳಿಯಲ್ಲಿ ಪ್ರತಿ ಮನೆ ಸುತ್ತೀನಿ, ಗಲ್ಲಿ ಸುತ್ತೀನಿ, ಊರೆಲ್ಲ ಸುತ್ತಾಡ್ತೀನಿ. ತೋಟಕ್ಕೆ ಜಾಗ ಇಲ್ಲ ಅಂದ್ರೆ ನಾನೇ ನಡ್ಕೊಂಡು ಹೋಗ್ತೀನಿ. JCB ಇಟ್ಕೊಂಡು ತೋಟಕ್ಕೆ ನಾನೇ ಜಾಗ ಮಾಡಿಸ್ತೀನಿ. ಇವ್ರ ತರ JCB ಅಂತ ಡೈಲಾಗ್ ಹೊಡಿಯಲ್ಲ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.